ಎಲ್ಲ ವೇದಿಕೆ ಮೇಲೆ ಆಗಮನಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳು ಸಲ್ಲಿಸಿದ ಹಾಗೂ ನಮ್ಮ ದೊಡ್ಡ ಅರಸನಿಕೆಯರ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಹೇಳ್ತಾ ಇಷ್ಟೆಲ್ಲ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಬಹುಶಃ ನಮ್ಮ ತಾಯಿಯವ್ರು ಮಾತಾಡೋಕ್ಕೆ ಮುಂಚೆ ನಾನು ಮಾತಾಡಿದ್ದೆ ಚೆನ್ನಾಗಿರೋದೇನೋ, ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಅವರೇ ಮಾತಾಡ್ಬಿಟ್ರು ಸ್ಟಾರ್ಟಿಂಗಲ್ಲಿ. ಸಾಮಾನ್ಯವಾಗಿ ನಾನು ಮಾತಾಡಿದ್ಮೇಲೆ ಅವ್ರು ಮಾತನಾಡ್ತಾರೆ, ನಾನು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಅವರು ಸ್ಪಷ್ಟವಾಗಿ ತುಂಬ ಮುದ್ದಾಗಿ ಎಲ್ಲ ಬಿಡಿಸಿ ಹೇಳ್ತಾ ಹೋಗ್ತಾರೆ. ನಾನು ಅಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ. ನಾನು ರಫ್ ಆ್ಯಂಡ್ ಟಫ್ ಆಗಿ ಫಾಸ್ಟಾಗಿ ಮುಗಿಸ್ಬಿಟ್ಟು ಹೊರಟೋಗ್ತಾ ಇರ್ತೀನಿ. ಹಾಗೂ ಸಮಯ ಅಭಾವ ಇರೋದ್ರಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅರ್ಥ ಆಗುತ್ತೆ. ಮಧ್ಯಾಹ್ನದ ಹೊತ್ತಾಯಿತು, ಹೊಟ್ಟೆ ಹಸಿವು ಇರುತ್ತೆ, ನಿಮಗೂ ಸ್ವಲ್ಪ ಬರೋದು ತಡವಾಯಿತು. ಹಾಗಾಗಿ ಪ್ರತಿ ವರ್ಷ ಹೇಳೋ ಥರ ಈ ವರ್ಷನೂ ಒಂದು ಹೇಳ್ತೀನಿ. ತಂದೆಯವರನ್ನ ಕಳ್ಕೊಂಡು ಒಂದು 7 ವರ್ಷ ಆಗ್ತಾಯಿದೆ. ಆದ್ರೂ 7 ವರ್ಷ ಹೆಂಗೋಯ್ತೋ ಏನೋಯ್ತೋ ಅನ್ನೋಷ್ಟರಲ್ಲಿ 7 ವರ್ಷ ಆಗೋಗಿದೆ. ಬಟ್ ಪ್ರತಿ ಒಂದು ದಿನಾನೂ ನಿಮ್ಮ ಕಣ್ಣಲ್ಲಿ, ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲಿಟ್ಟಿರೋ ಪ್ರೀತಿ, ಅಭಿಮಾನ, ಗೌರವ ಒಂದು ತೊಟ್ಟು ಕಡಿಮೆ ಆಗಿರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಒಂದು ಪ್ರೀತಿ, ಆ ಪ್ರೀತಿಯ ಋಣ ನನ್ನ ರಕ್ತದಲ್ಲಿದೆ, ನಮ್ಮ ರಕ್ತದಲ್ಲಿದೆ, ನಮ್ಮ ಕುಟುಂಬದ ಮೇಲಿದೆ. ಆ ಋಣವನ್ನು ತೀರಿಸಲು ಒಂದು ಕೆಲಸ ನಾವು ಸದಾಕಾಲ ನಮ್ಮ ಜೀವ ಇರೋವರೆಗೂ ಮಾಡ್ತಾನೆ ಇರ್ತೀವಿ, ನಿಮ್ಮ ಜೊತೆಲಿ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲಿದ್ರು ಒಂದು ಎಲ್ಲೇ ಇದ್ರೂ, ನಾವು ಎಲ್ಲೇ ಹೋದ್ರೂ ನಮ್ಮನ್ನು ನೋಡೋರು ಗುರುತಿಸೋರು ಫಸ್ಟು ಇವರು ಮಂಡ್ಯದವರೇ ಅಂತಲೇ ಗುರುತಿಸ್ತಾರೆ. ವಿಶೇಷವಾಗಿ ಮದ್ದೂರವರು ಅಂತಲೇ ಗುರುತಿಸ್ತಾರೆ. ನಮಗಂತೂ ಗೊತ್ತು, ನಿಮಗಂತೂ ಗೊತ್ತು, ಎಲ್ಲೇ ಹೋದ್ರು ಇದು ನಮ್ಮೂರೇ ಅಂತ ನಮಗೆ ತುಂಬ ಚೆನ್ನಾಗಿ ನಮಗೂ ಒಂದು ಅರ್ಥ ಆಗಿದೆ, ನಿಮಗೂ ಗೊತ್ತಿದೆ, ಪ್ರಪಂಚಕ್ಕೆ ಅರ್ಥ ಆಗಿದೆ. ಇವತ್ತು ದೊಡ್ಡರಸಿನಕೆರೆ ಅಂದರೆ ಏನು, ಅಂಬರೀಷ್ ಅಣ್ಣ ಅಂದರೆ ಏನು, ಈ ಮಣ್ಣಿನ ಋಣ ಏನು ಅಂತ ಇಡೀ ರಾಜ್ಯ ಮಟ್ಟಕ್ಕೆ ಗೊತ್ತಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಣ್ಣ ಹೇಳ್ತಿದ್ರು, ಈ ಒಂದು ಮಣ್ಣಿನ ಋಣ ಇದೆ, ಈ ಮಣ್ಣಿನಿಂದ ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಕಲಾವಿದರಾಗಿ ಅಂಬರೀಷ್ ಅಣ್ಣ ಬಂದರು ಅಂತ. ಅವ್ರದ್ದೇ ಆದಂಥ ಒಂದು ಹಾದಿಯಲ್ಲಿ ಈ ಒಂದು ಮಂಟಪ, ಈ ಒಂದು ವೇದಿಕೆಯಿಂದ ಇನ್ನೂ ಒಂದಿಷ್ಟು ಜನ ಕಲಾವಿದರು ನಮ್ಮೂರಿಂದನೇ ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಲಾವಿದರು ಹುಟ್ಕೋತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಈ ಒಂದು ಪ್ರೀತಿಯ ವಿಶ್ವಾಸದ ಸಂಬಂಧ ಹೀಗೆ ಮುಂದುವರಿಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.